ಶಿವಮೊಗ್ಗದ BH ರಸ್ತೆಯಲ್ಲಿ ಸ್ವಂತ ಮೊಬೈಲ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿರುವ ಸೈಯದ್ ಬರ್ಕತ್ ಎಂಬುವರಿಗೆ ಚಾಕು ಹಾಕಿದ ಘಟನೆ. 3 ಆರೋಪಿಗಳು ಪೊಲೀಸರ ವಶಕ್ಕೆ. ಆರೋಪಿಯ ಹೆಸರು ದಾದಾಪೀರ್ ಆಕಾಶ್ ಶಹಬಾಜ್ ಹಾಗೂ ಗಾಯಗೊಂಡ ಬರ್ಕತ್ ಅವರಿಗೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆಯುತ್ತಿದೆ. ಅವ್ರ ಅಣ್ಣ ಬರ್ಕತ್ ಅವ್ರದ್ದು ಮೊಬೈಲ್ ಶಾಪ್ ಇದೆ ಅಮೀರ್ ಅಹಮದ್ ಸರ್ಕಲ್ ಅಲ್ಲಿ. ನಾವಿಬ್ಬರೇ ಜೊತೆಯಾಗಿ ಅಂಗಡಿ ಮಾಡ್ತಾ ಇದ್ದೀವಿ. ಅಮೀರ್ ಅಹಮದ್ ಸರ್ಕಲ್ ಅಲ್ಲಿ ಇರೋದು ವೆಂಕಟೇಶ್ ಸ್ವೀಟ್ ಹೌಸ್ ಆಪೋಸಿಟ್ SS ಕಲೆಕ್ಷನ್ ಅಂತ. 4:10ಗೆ ನಾನು ಊಟಕ್ಕೆ ಹೋಗ್ತೀನಿ. 4:25 ಟೈಮಲ್ಲಿ ಆಗತ್ತೆ ಇದು. ಯಾರು ಇಬ್ರು ಬಂದು ಚಾಕು ಹಾಕ್ತಾರೆ ಅವನಿಗೆ ಅಷ್ಟೇ. ಏನು ಕಷ್ಟ. ನನ್ನ ತಮ್ಮ ಅವನು ಸೈಯದ್ ಬರ್ಕತ್. ಆ ಮೊಬೈಲ್ ಅವ್ನ ಮೆಕ್ಯಾನಿಕ್, ನಾನು ಓನರ್. ಅವ್ನ ಮೆಕ್ಯಾನಿಕ್, ನಾನು ಓನರ್. ಅಣ್ಣ ತಮ್ಮ ನಾವು. ಒಂದು ದೊಡ್ಡ ಅಣ್ಣ, ಅವ್ನು ಸಣ್ಣ ತಮ್ಮ ನನ್ನದು. ರೀಸನ್ ಗೊತ್ತಿಲ್ಲ ಸರ್, ಏನಂತ ರೀಸನ್ ಹಳೆ ದೇಶ ಅದೇನು ಗೊತ್ತಿಲ್ಲ. ಅವ್ರು ಪೊಲೀಸ್ ಅವ್ರು ಮಾಡ್ತಾ ಇದಾರೆ, ತನಿಖೆ ಮಾಡಲಿ, ಆಮೇಲೆ ಗೊತ್ತಾಗತ್ತೆ ಏನಂತ. ಅದು ನಮಗೆ ಗೊತ್ತಿಲ್ಲ. ಒಟ್ಟು ಹುಡುಗ ಹೊಡೆದಿರೋದು ಅವ್ನು ಕಿಲಿಮಿನ ಇವನೇ. ಅವನು ಶಾಬಾ ಅಂತ ಅವನು ಹೊಡೆದಿಯಾನೆ ಚಾಕು. ಇನ್ನೊಬ್ಬ ಯಾರಂತ ಗೊತ್ತಿಲ್ಲ, ಆಚೆ ಇದ್ದ ಅವನು. ಅವನ ಜೊತೆ ಬಂದು ಮಾಡ್ದ ಅವನು. ಚಾಕುವಿಂದ 5-6 ಇದು ಹಾಕಿದ್ದಾರೆ. 3 ಸತಿ 4-6 ಸತಿ ಹಾಕಿದ್ದಾರೆ. ಇದು ಕೈಗೆ 2, ಇದು 2, ಇದು ಒಂದು ಕಟ್ಟಾಗಿದೆ ಕೈ ಹಾಕಿದ್ದಾರೆ. ಆ ಮೊಬೈಲ್ ಒಳಗೆ ಅಂಗಡಿ ಒಳಗೆ ನುಗ್ಗಿ ಹಾಕಿರೋದು. ಅವ್ರಿಬ್ರು ಇದ್ರು. ಯಾವಂದು ಏನು ಗಲಾಟೆ ಇಲ್ಲ. ಅವ್ನು ಆ ಥರ ಹುಡುಗ ಅಲ್ಲ. ಅದೇನು ಗೊತ್ತಿಲ್ಲ ಸರ್ ಏನೇನಂತ. ಆ ಪೊಲೀಸ್ ಅವರಿಗೆ ಗೊತ್ತು. ಅವ್ರು ಮಾಡ್ತಾರೆ, ಅವ್ರು ತನಿಖೆ ಮಾಡ್ತಾರೆ. ಪರವಾಗಿಲ್ಲ, ಆರಾಮಾಗಿದ್ದಾನೆ. ಟ್ರೀಟ್ಮೆಂಟ್ ನಡೀತಾ ಇದೆ, ಮಾತಾಡ್ತಾ ಇದ್ದಾನೆ, ಎಲ್ಲ ನಡೀತಾ ಇದೆ. ವಸೀಮ್ ಅಂತ, ಸೈಯದ್ ಅಜೀಜ್ ಅಂತ ಅಣ್ಣ ಅವರು. ಬರ್ಕತ್ ಅವ್ರ ಅಣ್ಣ ನಾವು.